ನಮಸ್ಕಾರ ಫ್ರೆಂಡ್ಸ್ ಮತ್ತು ಹಿರಿಯರಿಗೆ ನಮಸ್ಕಾರ. ಇವತ್ತು ಒಂದು ಹೊಸ ರೆಸಿಪಿ ತಂದಿದ್ದೀನಿ. ಚಟ್ಪಟ ಟೊಮೆಟೊಕಾಯಿ ಚಟ್ನಿ, ಅಂದರೆ ಕಚ್ಚಾ ಟೊಮೆಟೊ ಚಟ್ನಿ ಅಂತಾರೆ ಅದಕ್ಕೆ ಈಗ ನೋಡಿರಿ, ನೀವು ಮಾಡ್ಕೊಂಡು ತಿನ್ನುವಂತ್ರಂತ. ಫಸ್ಟಿಗೆ ನಾನು ಗ್ಯಾಸ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಅದ್ರಾಗ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಆಮೇಲೆ ಫಸ್ಟಿಗೆ ಏನು ಮಾಡಬೇಕು, ಎಳ್ಳು ತೊಗೋಬೇಕು. ಇದು ನೋಡಿರಿ, ಎಳ್ಳು, ಬಿಳಿ ಎಳ್ಳು. ನಾನೇನು ಮಾಡಿದ್ದೀನಿ, ಎಳ್ಳು ಹುರ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದ್ರೆ ಮಿಕ್ಸರ್ದೊಳಗೆ ಹಾಕಿದ ಕೂಡ ಏನಾಗ್ತದೆ, ಇದು ಫುಲ್ಲು ಫೈನ್ ಪೌಡ್ರ್ ಆಗೋದಿಲ್ಲ ಚಟ್ನಿ ಒಳಗೆ. ಅದಕ್ಕೊಂದು ಸ್ವಲ್ಪ ಹಂಗೆ ಕುಟ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಬಿಳಿ ಎಳ್ಳು. ಈಗ ನೆಕ್ಸ್ಟು ನಾನು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅಂದರೆ ಬೆಳ್ಳುಳ್ಳಿ ಅಂದರೆ ಲಸುಣು. ನೀವು ಮೆಣಸಿನ್ಕಾಯಿ ಕೆಂಪು ತೊಗೋಬೋದು ಸ್ವಲ್ಪ, ಅಥವಾ ಪೂರ್ಣ ಗ್ರೀನ್ ಇದ್ದದ್ದು ತೊಗೊಂಡ್ರು ಚಂದ. ಇದಕ್ಕೆ ನೋಡಿರಿ, ಇವೆರಡು ಹಾಕ್ತೇನೆ ಈಗ. ಸ್ವಲ್ಪ ಎಣ್ಣೆ ಹಾಕಿ ಇನ್ನೂ ಮುಚ್ಚಿಡ್ಬೇಕು. ಇದಕ್ಕೆ ರೊಟ್ಟಿಗೆ ಮತ್ತು ಚಪಾತಿಗೆ ಭಾಳ ಚಂದ ಆಗ್ತದ. ಏನು ಮಾಡಬೇಕು, ಬೆಣ್ಣೆ ಹಚ್ಚಬೇಕು ಚಪಾತಿಗೆ ಅಥವಾ ರೊಟ್ಟಿಗೆ. ಅದ್ರ ಮೇಲೆ ಚಟ್ನಿ ಹಿಂಗೆ ಹಚ್ಕೊಂಡು ತಿನ್ನಬೇಕು. ಅಥವಾ ಬ್ರೆಡ್ ಇರ್ತದೆ ನೋಡಿರಿ, ಸ್ಯಾಂಡ್ವಿಚ್ ಅದು ಮಾಡಲಿಕ್ಕೆ, ಅದಕ್ಕೂ ಚಲೋ ಆಗ್ತದೆ ಇದು. ನಮಗೆ 2 ದಿವಸ 3 ದಿವಸ ಇಟ್ಟರೆ ಏನೂ ವೇಸ್ಟ್ ಆಗೋದಿಲ್ಲ. ಹೊರಗಡೆ ಇಟ್ಟರೂ ಕೆಡೋದಿಲ್ಲ. ಆದ್ರೇನು ಭಾಳ ಮುಚ್ಚಿಡಬಾರ್ದು. ಮುಚ್ಚಿಟ್ರೆ ಏನಾಗ್ಬಿಡ್ತದೆ, ಹೊಲಸು ವಾಸನೆ ಬರ್ತದೆ. ಅದು ಫ್ರಿಜ್ನಾಗ ಇಡಬೇಕಿಲ್ಲ ಅಂದ್ರೆ. ಫ್ರಿಜ್ನಾಗ ಇಟ್ಟರೆ ಏನಾಗ್ತದೆ, ಚಟ್ನಿ ಊಟಕ್ಕೆ ಕೊಡೋಕ್ಕಿಂತ ಮೊದಲು ಹೊರಗೆ ತಕ್ಕೋಬೇಕು. ಇಲ್ಲಾಂದ್ರೆ ಸಣ್ಣ ಚಟ್ನಿ ತಿಂದರೆ ಹೊಟ್ಟೆಗೆ ತ್ರಾಸ ಆಗ್ತದೆ. ಈಗ ನೋಡಿರಿ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಎರಡೂ ಫ್ರೈ ಮಾಡ್ಲಿಕ್ಕತ್ತೀನಿ. ಆಮೇಲೆ ಇದು ಇವು ಹಸಿರು ಟೊಮೆಟೊಕಾಯಿ. ಇವು ಭಾಳ ಹುಳಿ ಇದ್ದದ್ದು ತೊಗೋಬಾರ್ದು. ಹಿಂಗೆ ಒಂದು ಸ್ವಲ್ಪ ಉದ್ದದಕ್ಕೆ ಇರ್ತಾವೆ ನೋಡಿರಿ ಟೊಮೆಟೊ. ಅವು ಚಪ್ಟ ಟೊಮೆಟೊ ಇರ್ತಾವಲ್ಲ, ಅದು ಭಾಳ ಹುಳಿ ಇರ್ತದೆ. ಇವು ಭಾಳ ಹುಳಿ ಇರೋದಿಲ್ಲ. ನಿಮಗೆ ಬೇಕಂತ ತೋರಿಸ್ತೇನೆ ಒಂದು ಟೊಮೆಟೊ ಹೆಂಗಿರ್ತದಂತ. ಈಗ ನೋಡಿರಿ, ಇವು ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಂಡ್ಬಿಡ್ತೇನಂತ. ಇದಕ್ಕೂ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಇವನ್ನೇನು ಮಾಡಬೇಕು, ಅರ್ಧಂಬರ್ಧ ಹುರಿಬೇಕು ರೀ. ಭಾಳ ಇವು ಮೆತ್ತಗೆ ಮಾಡಬಾರ್ದು. ಇದಕ್ಕೆ ಏನು ಮಾಡಬೇಕು, ಚಟ್ನಿಗೆ ಟೇಸ್ಟ್ ಬರಬೇಕು ಅಂತಂದ್ರೆ ಇವನ್ನ ಫುಲ್ಲು ಬೇಯಿಸ್ಕೋಬಾರ್ದು, ಹಾಫ ಬೇಯಿಸ್ಕೋಬೇಕು. ನಾನು ತೋರಿಸ್ತೇನೆ ನಿಮಗೆ ಹೆಂಗಂತ. ಇದು ನೋಡಿರಿ, ಟೊಮೆಟೊ ಈ ಟೈಪ್ ಇರಬೇಕು. ಇವು ಜಾಸ್ತಿ ಹುಳಿ ಇರೋದಿಲ್ಲ, ಚಟ್ನಿ ಚೆಂದ ಆಗ್ತದೆ ಇದರಲ್ಲಿ. ಅವು ಇನ್ನೊಂದು ಇರ್ತಾವಲ್ಲ, ಅಂದರೆ ಹಿಂಗೆ ರೌಂಡ್ ಚಪ್ಟ ಇರ್ತಾವೆ, ಅವು ಭಾಳ ಹುಳಿ ಇರ್ತಾವೆ. ಅದರಲ್ಲೇ ಅಷ್ಟು ಟೇಸ್ಟ್ ಬರೋದಿಲ್ಲ. ಅವೆಲ್ಲ ಹಿಂಗೆ ಸಾರಿಗೆ ಆಮೇಲೆ ಬಿಸಿಬೇಳೆ ಅನ್ನಕ್ಕೆ ಹಾಕ್ಲಿಕ್ಕೆ ಚಲೋ ಇರ್ತದೆ. ಇದು ಚಟ್ನಿಗೆ ಚಲೋ ಇರ್ತದೆ. ಈಗ ಆಗ್ತದೆ ನೋಡಿರಿ. ಆಮೇಲೆ ಬುತ್ತಿಗೆ ಅನ್ನ ಸಾರು ಊಟ ಮಾಡೋ ಮುಂದೆ ಭಾಳ ರುಚಿ ಆಗ್ತದೆ ಇದು. ಈಗ ನೋಡಿರಿ, ಅರ್ಧಂಬರ್ಧ ಬೆಂದು ಇವು, ಹೌದಾ, ಕಾಣಿಸ್ತದೆ ನೋಡ್ರಿ. ಹಾಫ್ ಬೆಂದದ. ಈಗ ಗ್ಯಾಸ್ ಆರಿಸ್ಬಿಟ್ರೆ ಇನ್ನೂ ಹೀಟ್ ಇರ್ತದಲ್ಲ, ಅದಕ್ಕೆ ಇನ್ನೂ ಸ್ವಲ್ಪ ಬೇಯ್ಕೋತಾವೆ. ಭಾಳ ತನಕ ಹಿಂಗೆ ಮಿಜ್ಜಾಗಂಗೆ ಇಡಬಾರ್ದು.
ಚಟ್ನಿ ಟೇಸ್ಟ್ ಬರೋದಿಲ್ಲ. ಈಗ ನೋಡಿರಿ ಗ್ಯಾಸ್ ಬಂದ್ ಮಾಡ್ತೇನೆ ನಾನು. ಅಗದಿ ಅರ್ಜೆಂಟ್ ಇದ್ರೆ ಏನು ಮಾಡಬೇಕು, ಫ್ಯಾನ್ ಬುಡಕ್ಕೆ ಇಡಬೇಕು. ಅಂದ್ರೆ ಏನಾಗ್ತದೆ, ಎಲ್ಲ ಆರಿಬಿಡ್ತಾವೆ. ಈಗ ಇದಕ್ಕೆ ಉಪ್ಪು ಹಾಕೊಳ್ಳೋಣಂತ. ನಾ ಹಳ್ಳಿ ಉಪ್ಪು ಹಾಕ್ತೇನೆ. ನೀವು ಪುಡಿ ಉಪ್ಪು ಹಾಕೋತಿದ್ರೆ ನಿಮ್ಗೆ ಹೆಂಗೆ ಮೆಣಸಿನ್ಕಾಯಿ ಭಾಳ ಖಾರ ಇದ್ರೆ ಒಂದು ಸ್ವಲ್ಪ ಉಪ್ಪು ಜಾಸ್ತಿ ಹಿಡಿತದೆ, ಅಥವಾ ಸೊಪ್ಪಿದ್ರೆ ಸ್ವಲ್ಪ ಹಿಡಿತದೆ ಉಪ್ಪು. ಮತ್ತು ಈ ಕ್ಲೈಮೇಟಿಗೆ ಒಮ್ಮೊಮ್ಮೆ ಉಪ್ಪು ಏನಾಗಿರ್ತದೆ, ಹಸಿಯಾಗಿರ್ತದೆ, ಗಟ್ಟಿಯಾಗಿರ್ತದೆ. ನೋಡಿ ಹಾಕ್ರಿ. ಇದು ನೋಡ್ರಿ, ಇದು ಉಪ್ಪು ಹಾಕ್ಲಿಕ್ಕತ್ತೀನಿ ಈಗ. ನೋಡ್ರಿ ಮಿಕ್ಸರ್ ಜಾರಿಗೆ ಹಾಕೋತೀನಿ. ಅಂದಾಜ್ ಮೇಲೆ ಹಾಕ್ತೇನೆ ನಾನು. ಇದು ಎಳ್ಳಿನ ಪುಡಿ. ಬೇಕಂದ್ರೆ ಸ್ವಲ್ಪ ಶೇಂಗಾ ಪುಡಿನ ಹಾಕ್ಕೊಳ್ಳಿಕ್ಕೂ ಬರ್ತದೆ. ಎಳ್ಳಿನ ಪುಡಿ ಹಾಕಿದ್ರೆ ಸಾಕು. ಈಗ ಭಾಳ ಮಂದಿ ಬಂದಿರ್ತಾರಲ್ಲ, ಅವಾಗ ಒಂದು ಸ್ವಲ್ಪ ಬೆಳೆಸ್ಬೇಕಂತಂದ್ರೆ ಶೇಂಗಾದ ಪುಡಿ ಎಳ್ಳಿನ ಪುಡಿ ಎರಡೂ ಬಿಡ ಹಾಕ್ಬೋದು ನೀವು. ಸ್ವಲ್ಪ ಹಿಂಗೆ ಹಾಕ್ತೇನೆ ನೋಡ್ರಿ. ಇದು ನೋಡ್ರಿ ಸ್ಮೆಲ್ ಅದ ಭಾಳ. ಇದು ಈಗ ಸ್ವಲ್ಪ ಹಾಕ್ತೀನಿ. ಜೀರಿಗೆನೂ ಮಿಕ್ಸರ್ನಾಗ ಹಾಕ್ಬೋದು ನೀವು ಬೇಕಂದ್ರೆ, ಅಥವಾ ಮ್ಯಾಲೂ ಹಾಕ್ಕೋಬೋದು. ಏನು ಮಾಡ್ತೇನೆ ನಾನು ಈಗ, ಇಷ್ಟ ಜೀರಿಗೆ ಹಾಕ್ತೇನೆ. ಈಗ ನೋಡಿರಿ ಒಂದೇ ಚಿಟಿಗೆ ಇದ್ರ ಹಾಕಿರ್ತೀನಿ. ಆಮೇಲೆ ಲಾಸ್ಟಿಗೆ ನಾವು ಬಟ್ಲಿಗೆ ತೆಗಿತೇವಲ್ಲ, ಅವಾಗ ಒಂದೆರಡು ಮ್ಯಾಲೆ ಜೀರಿಗೆ ಹಾಕಿದ್ರು ಚೆಂದ ಆಗ್ತದೆ. ಮಿಕ್ಸರ್ಗೆ ಹಾಕ್ಕೊಂಡು ಆದಮೇಲೆ ಹೊರಗೆ ತೆಗಿತೇವಲ್ಲ ಅವಾಗ. ಈಗ ನೋಡಿರಿ ಅಗಳಿಗಿಂತ ಜಾಸ್ತಿ ಬೆಂದಿದ್ದಾವೆ ನೋಡ್ರಿ. ಹೌದಾ, ಕಾಣಿಸ್ತದೆ ಎಷ್ಟು ಚೆಂದಾಗಿದೆ ನೋಡ್ರಿ ಕಲರ್. ಇದು ವಾಟರ್ ಕಲರ್ ಇರ್ತದಲ್ಲ, ಹಾಗಾಗಿ ಇವು ಟೊಮೆಟೊ. ಈಗ ಒಂದು 2 ಮಿನಿಟ್ ಹಂಗೆ ಇಡೋಣಂತ. ಈಗ ಮಿಕ್ಸರ್ ತಯಾರಿ ಮಾಡ್ಕೋತೇನೆ ನಾನು. ಎಲ್ಲರ ಪಿಕ್ನಿಕ್ಗೆ ಅದು ಹೋಗೋ ಮುನ್ಸುದ ನೀವು ಅಲ್ಲೇ ಗಾರ್ಡನ್ನೇ ಕೂತ್ಕೊಂಡು ಊಟ ಮಾಡಲಿಕ್ಕೆ ಚಂದ ಚಟ್ನಿ ಟೇಸ್ಟ್ ಬರ್ತದೆ. ಇದು ರೊಟ್ಟಿ, ಚಪಾತಿ, ಸಲಾಡು ಅದರೊಟ್ಟಿಗೆ ಈ ಚಟ್ನಿ ತಿನ್ಬೋದು ನೀವು. ನೀವೇನು ಮಾಡಿರಿ, ಈಗ ಚಟ್ನಿ ಮಾಡಿದಾದ್ಮೇಲೆ ನೀವು ಟ್ರೈ ಮಾಡಿರಿ. ಆಮೇಲೆ ನನಗೆ ಕಮೆಂಟ್ಸ್ ಹಾಕಿ ಹೇಳ್ರಿ. ನೀವು ಹೇಳಿದ ಚಟ್ನಿ ಮಾಡಿದ್ವಿ, ಊಟನೂ ಮಾಡಿದ್ವಿ, ಚಂದ ಇತ್ತು ಅಂದ್ರೆ ನನಗೆ ಮತ್ತೆ ಇನ್ನೊಂದು ಚೌಳಿಕಾಯಿ ಚಟ್ನಿ ನಿಮ್ಗೆ ಹೇಳ್ಕೊಡ್ಬೇಕಂತ ಮಾಡೀನಿ ಮುಂದೆ. ಕರಿಬೇವು ಚಟ್ನಿ, ಚೌಳಿಕಾಯಿ ಚಟ್ನಿ, ಉಳ್ಳಾಗಡ್ಡಿ ಚಟ್ನಿ ಇವೆಲ್ಲ ಊಟಕ್ಕೆ ಬೇಕಾಗ್ತಾವೆ. ದಿನ ಉಪ್ಪಿನಕಾಯಿ ತಿನ್ನಬಾರ್ದು. ಉಪ್ಪಿನಕಾಯಿ ತಿಂದ್ರೆ ಚಲೋ ಅಲ್ಲದು. ಈಗ ನೋಡಿರಿ ಅಗಳಕ್ಕಿಂತ ಎಷ್ಟು ಚಂದ ಕಲರ್ ಬಂದದ್ದು ನೋಡ್ರಿ ಇದು. ಹೌದಾ, ಸಣ್ಣ ಪಾತ್ರೆ ಒಳಗನೆ ಮಾಡ್ಕೋಬೇಕು. ಭಾಳ ದೊಡ್ಡ ಪಾತ್ರೆ ಇಟ್ಟರೆ ಅದು ಬೇಯಲಿಕ್ಕೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಹಿಂಗೆ ಸಣ್ಣಂದ್ರಿಗೆ ಇಟ್ಕೊಂಡ್ರೆ ಎಕ್ದಮ್ ಚೆಂದಾಗಿ ಬೇಯ್ದು ಬರ್ತಾವೆ ನೋಡ್ರಿ. ಹೌದಾ, ಎಷ್ಟು ಚಂದ ಬೆಂದಾವೆ ನೋಡ್ರಿ. ಕಲರ್ ಆಗಳಿಗಿಂತ ಸ್ವಲ್ಪ ಬೇರೆ ಚೇಂಜ್ ಆಗ್ತಿದೆ. ಆಮೇಲೆ ಯಾವಾಗಲೂ ಇದು ಬಿಸಿ ಇದ್ದಾಗ ಎಂದೂ ಮಿಕ್ಸರಿಗೆ ಹಾಕಬಾರ್ದು, ಆರಬೇಕದು. ಬಿಸಿದ ಹಾಕಿದ್ರೆ ಏನಾಗ್ತದೆ, ಚಟ್ನಿ ಲಘುನ ಕೆಟ್ಟುಬಿಡ್ತದೆ. ಈಗ ನೋಡ್ರಿ ಮಿಕ್ಸರ್ ಎಲ್ಲ ಹಾಕ್ಕೊಂಡಿದ್ದೀನಿ. ಎರಡು ಮಿನಿಟ್ ಆರಲಿ, ನಾನು ಇವಾಗ ತೋರಿಸ್ತೇನೆ ಅಂತ. ಚಟ್ನಿ ಮಾಡಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಸ್ವಲ್ಪ ಫ್ಯಾನ್ ಬುಡಕ್ಕಿಟ್ಟು ಬರಲ.
ಅಂದ್ರೆ ನಿಮಗೆ ನೋಡಲಿಕ್ಕೆ ಚಲೋ ಆಗ್ತದೆ. ಬಿಸಿ ಇದ್ದಾಗ ಹಾಕಿದ್ರೆ ಏನಾಗ್ತದೆ, ಮಿಕ್ಸರು ಬಿಸಿ ಆಗಿಬಿಡ್ತದೆ. ಆಮೇಲೆ ಆಲ್ರೆಡಿ ಕರೆಂಟಿಂದು ಬಿಸಿ ಇರ್ತದಲ್ಲ ಅದ್ರಾಗ, ಅದಕ್ಕೆ ಹೀಗಾಗಿ ಒಮ್ಮೆ ಅದು ಪ್ರೆಷರ್ ಬಂದಂಗೆ ಆಗ್ಬಿಡ್ತದೆ. ಅದಕ್ಕೆ ಇಲ್ಲಾಂದ್ರೂ ಭಾಳ ಬಿಸಿ ಇದ್ದಾಗ ಹಾಕಿದ್ರಾಗ ಚಟ್ನಿ ಕೆಟ್ಟು ಬಿಡ್ತದೆ. ಅದಕ್ಕೆ ಆರಿದಾದ್ಮೇಲೆ ಹಾಕಬೇಕು. 2 ಮಿನಿಟ್ನ ಆಗ್ತದೆ ಬಿಡ್ರಿ. ಸ್ವಲ್ಪ ಹೊರಗೆ ಹಾವಕ್ಕೆ ಇಟ್ಟು ಬರ್ತೇನಂತ, ಸ್ವಲ್ಪ ವೇಟ್ ಮಾಡಿರಿ. ಈಗ ಮಿಕ್ಸರಿಗೆ ಹಾಕ್ತೇನೆ ನೋಡಿರಿ. ಸ್ವಲ್ಪ ಆರ್ಬೇಕಂತ ನಿಂತಿದ್ದೆ, ಅದೇ ಸ್ವಲ್ಪ ಆರಿಸ್ಕೊಂಡು ಬಂದೀನಿ. ಇದನ್ನ 2 ಮಿನಿಟ್ ಮಿಕ್ಸರಿಗೆ ಹಾಕ್ಬಿಡ್ತೇನೆ, ನಿಮ್ಗೆ ತೋರಿಸ್ತೇನೆ ಹೆಂಗೆ ಆಗ್ತದಂತ. ವಾ, ಆಯ್ತು ನೋಡ್ರಿ, ಚಟ್ನಿ ಆಯ್ತು. ಇನ್ನೊಂದು ರೌಂಡ್ ತಿರುಗಿಸ್ತೀನಿ. ಇದು ಸ್ವಲ್ಪ ಮೆಣಸಿನ್ಕಾಯಿ ಹಂಗೆ ಉಳ್ದಾವ. ನಾನು ಅಂದ್ರೆ ಒಂದು ಸ್ವಲ್ಪ ಕೆಂಪನ್ನು ಮೆಣಸಿನ್ಕಾಯಿ ಹಾಕಿದ್ನಲ್ಲ, ಅದಕ್ಕೆ ಹಂಗೆ ಉಳ್ದದ್ದು. ನಾ ಹೆಚ್ಚಾಗಿ ಏನು ಮಾಡ್ತೀನಿ, ಬಟ್ಲ ಹಿಟ್ಟನ್ನು ಮಾಡಿಬಿಡ್ತೇನೆ ರೀ. ಅದು ಮ್ಯಾಲಿನ ಮುಚ್ಚಳ ಗಿಚ್ಚಳ ತಕ್ಕೋದು ಕೊಡೋಂಗಿಲ್ಲ. ಅದೇನಾಗ್ಬಿಡ್ತದ, ನನಗೆ ಟೈಮ್ ಇರೋಂಗಿಲ್ಲ ತೊಳಿಲಿಕ್ಕೆ. ಆ ಮುಚ್ಚಳ ತೊಳಿ, ಅದು ತೊಳಿ, ತೊಳಿ. ಈ ಬಟ್ಲ ಹಾಕಿಬಿಟ್ರೆ ಎಷ್ಟು ಬೇಕಷ್ಟು, ಎಷ್ಟು ನಮ್ಮದು ಕ್ವಾಂಟಿಟಿ ಇರ್ತದೆ ಮಿಕ್ಸರ್ನಾಗ ಅಷ್ಟು ಬಟ್ಲ ತೊಗೋಬೇಕು. ಎಷ್ಟು ಸಣ್ಣ ಆಯ್ತು ನೋಡ್ರಿ, ಹೌದಾ? ಚಟ್ನಿ ತೆಗ್ದೇನಿ. ಏನು ಮಾಡ್ಬೇಕು ಈಗ ಲಾಸ್ಟಿಗೆ, ಒಂದೆರಡು ಜೀರಿಗೆ ತೊಗೋಬೇಕ್ರಿ. ಮಿಕ್ಸರ್ ಬಟನ್ನು ಆಫ್ ಮಾಡ್ತಾ ಬರ್ರಿ, ಹಂಗೆ ಇಡಬೇಡ್ರಿ. ಹುಡುಗರು ಏನು ಮಾಡ್ತಾರೆ, ಸಣ್ಣ ಹುಡುಗರು ಮನೆಯೊಳಗಿದ್ರೆ ಮಿಕ್ಸರ್ ಒಮ್ಮೆ ಬಟನ್ನು ಅಂದ್ರೆ ಇತ್ಲ ಕಡೆದ್ದು ಇದ್ರದ್ದು ಮಿಕ್ಸರ್ ಬಾಡಿ ಏನಿರ್ತದಲ್ಲ ಅದ್ರದ್ದು ತಿರುಗಿಸ್ತಾರೆ. ಈಗ ಇದ್ರ ಮೇಲೆ ಏನು ಮಾಡಿರಿ, ಸ್ವಲ್ಪ ಜೀರಿಗೆ ಹಾಕಿ. ಜೀರಿಗೆ, ಕೊತ್ತಂಬರಿ ಇದ್ರೆ ಕೊತ್ತಂಬರಿ. ನಾ ಕೊತ್ತಂಬರಿ ಜಾಸ್ತಿ ತಿನ್ನಂಗಿಲ್ಲ ನಮ್ಮ ಮನೆಯೊಳಗೆ, ನಾವು ಅದಕ್ಕೆ ಹಾಕೋಂಗಿಲ್ಲ. ಈಗ ನೋಡ್ರಿ, ಇದನ್ನು ಹಿಂಗೆ ಜೀರಿಗೆ ಹಾಕಿ ಎಲ್ಲ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸರ್ನಾಗೂ ಸ್ವಲ್ಪ ಹಾಕೇನಿ ನಾನು, ಅಂದ್ರೆ ಗ್ರೈಂಡ್ ಮಾಡೋ ಮುಂದೆ. ನನಗೆ ಬಾಯಾಗ ನೀರು ಬರ್ಲಿಕ್ಕತ್ತದ, ಯಾವಾಗ ತಿಂದೇನೋ ಅನ್ನಿಸ್ತದೆ. ನೋಡಿರಿ, ಟೇಸ್ಟ್ ನೋಡ್ತೀನಿ, ನಿಮ್ಗೆ ಏನಂಬುದು ಹೇಳ್ತೇನಂತ. ಚಂದಾಗಿದೆ ಭಾಳ.
ನೀವೇನು ಮಾಡಿರಿ, ಬಿಸಿ ರೊಟ್ಟಿ, ಬದ್ನಿಕಾಯಿ ಭರ್ತಾ ಅಂದರೆ ಬಜ್ಜಿ ಅಥವಾ ಬದ್ನಿಕಾಯಿ ಇಡಿಗಾಯಿ ಪಲ್ಯ ಮಾಡ್ಕೊಂಡು ಈ ಚಟ್ನಿ ತಿನ್ನಿರಿ. 3 ಅಲ್ಲ 8 ಬಕ್ರಿ ತಿಂತೀರಿ ನೋಡ್ರಿ ನೀವು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣಂತ. ಎಲ್ಲರಿಗೂ ಶೇರ್ ಮಾಡಿರಿ, ಹೆಲ್ದಿ ಇರ್ರಿ, ನಗ್ತಾಗ್ತಾ ಇರ್ರಿ.